ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಇದೊಂದು ಕತೆ ಅಲ್ಲ, ರಿಯಲ್ ಸ್ಟೋರಿ. ಅಪ್ಪ ಅಪ್ಪ ಏಕೆ ಹೇಳ್ತಾ ಇದೀಯಪ್ಪ? ಈ ಸಮಾಜ ನನ್ನನ್ನು ಬದುಕಲು ಬಿಡಲಿಲ್ಲ ಅಪ್ಪ. ಈ ಸಮಾಜದಲ್ಲಿ ಇನ್ನೊಂದು ಜನ್ಮದಲ್ಲಿ ಹುಟ್ಟದೇ ಇರೋ ಥರ ಮಾಡಪ್ಪ. ಯಾಕೆಂದರೆ ನನ್ನ ಯಾವುದಾದರೂ ಪ್ರಾಣಿ ಪಕ್ಷಿ ಥರ ಸೃಷ್ಟಿ ಮಾಡಪ್ಪ. ಅಪ್ಪ ಅಪ್ಪ ಅಪ್ಪ. ಹಾಯ್, ನಾನು ನಿಮ್ಮ ಪ್ರೀತಿಯ ಮೌನೇಶ್ ರೋಬೋ. ವಿಷಯ ಏನಪ್ಪ ಅಂತಂದರೆ, ನಿನ್ನೆ ಸಾಯಂಕಾಲ 5:30ಕ್ಕೆ ನನ್ನ ಕಿರುಚಿತ್ರ ಇದು ಒಂದು ಕಥೆನ ದಿಸ್ ಈಸ್ ನಾಟ್ ಸ್ಟೋರಿ ದ ರಿಯಲ್ ಸ್ಟೋರಿ ಅಂತಂತೇಳಿ ನನ್ನ ಯೂಟ್ಯೂಬ್ ಚಾನಲ್ಗೆ ಬಿಡುಗಡೆ ಮಾಡಿದ್ದೇನೆ. ಹಾಗೆ ನೀವು ತುಂಬ ಪ್ರೋತ್ಸಾಹ ಬೆಂಬಲ ನೀಡ್ತಾ ಇದ್ದೀರಿ. ಇದೇ ರೀತಿ ನನಗೆ ಸಹಕಾರ ಮಾಡಿ. ಮತ್ತು ಇದು ಒಂದು ಸ್ಟೋರಿ ಆಗಿರಲ್ಲ, ಇದು ರಿಯಲ್ ಸ್ಟೋರಿ ಆಗಿರುತ್ತೆ. ಬಟ್ ನೀವು ನೋಡಿದರೆ, ಈಗಾಗಲೇ ಟ್ರೈಲರ್ ನೋಡಿದ್ರೆ ತುಂಬ ವ್ಯಕ್ತಪಡಿಸಿದಾರೆ, ತುಂಬ ಚೆನ್ನಾಗಿದೆ ಅಂತೇಳಿ. ಹಾಗೆ ಇನ್ನು ಮುಂದೆ ನಾನು ಈ ಕಿರುಚಿತ್ರ ಮೇಲೆ ಭಾಳ ಆಸೆ ಇಟ್ಟಿದ್ದೀನಿ. ಒಂದು ದೊಡ್ಡ ಮಟ್ಟಕ್ಕೆ ಮಾಡಬೇಕಂತೇಳಿ ನಮ್ಮೂರಲ್ಲಿ ಒಂದು ಸ್ಕ್ರೀನ್ ಹಾಕಿ ಎಲ್ಲರಿಗೆ, ನನ್ನ ಮುದ್ದು ಮಕ್ಕಳಿಗೆ, ಹಾಗೆ ನಮ್ಮ ಊರಿನ ಗುರು ಹಿರಿಯರಿಗೆ ಮತ್ತು ನನ್ನ ಅಣ್ಣಂದಿರಿಗೆ, ಇವರೆಲ್ಲರಿಗೆ ಒಂಥರ ಒಂದು ಪಬ್ಲಿಸಿಟಿ ಮಾಡಬೇಕಂತ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಅಲ್ಲ ರೀ ಸರ್, ಏನಂತಂದ್ರೆ ಈ ಹಿಂದೆ ಕೂಡ ನಿಮ್ದು ಯೂಟ್ಯೂಬ್ ಚಾನಲ್ ಇದೆ, ಏನಂತಿದೆ ಹೆಸರು? ಮೌನೇಶ್ G3C ಅಂತ ಇದೆ ಸರ್. ಅದು ಹೊಡೆದ್ರೆ ಬರುತ್ತೆ ಸರ್. ಆಲ್ಮೋಸ್ಟ್ ಹಿಂದಾಗೆ ನಾನು ಒಳ್ಳೆ ಸಾಂಗ್ಸ್ ಮತ್ತೆ ಅಂಬೇಡ್ಕರ್ ಸಾಂಗ್ಸ್ಗಳು ಎಲ್ಲ ಚೆನ್ನಾಗಿ ಬರ್ದಿದ್ದೀನಿ ಸರ್. ಯಾವ ಒಂದು ಕೆಟ್ಟ ಭಾವನೆ ಯಾವ್ದು ಇಲ್ಲಾರ್ದೆ ಒಂದು ಚಾನಲ್ ಅನ್ನ ಬೆಳೆಸ್ಕೊಂತ ಬರ್ತಾ ಇದ್ದೀನಿ ಸರ್. ಈಗ ತಾವು ಕೂಡ ನನಗೆ ಒಳ್ಳೆ ಸಪೋರ್ಟ್. ಅಲ್ಲ, ಏನಂತಂದ್ರೆ ಈಗ ನೀವು ಕಿರುಚಿತ್ರ ಬಿಡುಗಡೆ ಮಾಡಿದ್ರೆ ಯಾವ ರೀತಿ ರೆಸ್ಪಾನ್ಸ್ ಸಿಕ್ತು ನಿಮಗೆ? ಮಾಡಲ್ ಯಾರು? ಆ ರೀತಿ ಒಂದು ರೀತಿಯಲ್ಲಿ ಕ್ರಿಯೇಷನ್ ಮಾಡೋದಕ್ಕೆ ಯಾರು ಇನ್ಸ್ಪೈರ್ ಅಂತಂತಂದ್ರೆ ಸರ್, ಇದು ಒಂದು ನನ್ನ ಒಂದು ಒಳ್ಳೆಯ ಕನಸಾಗಿತ್ತು ಸರ್. ನನಸು ಮಾಡುವಂತ ಒಂದು ನಿರ್ಧಾರ ನಾನು ತಗೊಂಡಿದ್ದೀನಿ ಸರ್. ಇದು ಒಳ್ಳೆ ಒಂದು ಕಂಟೆಂಟ್ ಇರೋ ಒಂದು ಮೆಸೇಜ್ ಸರ್, ಇಡೀ ಕರ್ನಾಟಕ ನೋಡುವಂತ ಮೆಸೇಜ್ ಸರ್ ಇದು. ಯಾಕಂತಂದ್ರೆ ಇದು ಸಾಮಾನ್ಯವಂತ ವಿಷಯ ಅಲ್ಲ ಸರ್. ಹಂಗಾಗಿ ಇದು ಒಂದು ಸ್ಟೋರಿ ಅಲ್ಲ ಸರ್, ಇದು ರಿಯಲ್ ಸ್ಟೋರಿ, ನಡೆದಂತ ಘಟನೆ ಸರ್. ಹಂಗಾಗಿ ನಾನು ಮಾಡಬೇಕು ಅನ್ನೋ ಒಂದು ನನ್ನ ಛಲ ಇಲ್ಲಿಗೆ ತಗೊಂಬಂದಿದೆ ಸರ್. ಹಾಗೆ ನನ್ನ ಊರಿನವರಿಗೂ ತೋರಿಸ್ಬೇಕನ್ನೋ ಒಂದು ನಿಟ್ಟಿನಲ್ಲಿ, ಹಾಗೆ ಇದು ಚಿತ್ರವನ್ನು ಭಾಳ ನೋಡಿ ಒಂದು ಭಾವುಕರನ್ನ ಆಗ್ಬೋದು ಅನ್ನೋ ಒಂದು ಮಟ್ಟಿಗೆ ಇದನ್ನು ತಗೊಂಡು ಬಂದೀನಿ ಸರ್. ತುಂಬ ಕಷ್ಟಪಟ್ಟಿದ್ದೀನಿ ಇದನ್ನು ಮಾಡ್ಬೇಕಂತಂದರೆ, ಒಬ್ಬನೇ ನಿಂತು ಇದೆಲ್ಲ ಮಾಡಿಕೊಂಡು ಬಂದಿದ್ದೀನಿ. ಹಾಗೆ ನನ್ನ ಎಲ್ಲ ಸಪೋರ್ಟ್ಸರು. ಅಲ್ಲ ರೀ ಸರ್, ಏನಂತಂದ್ರೆ ಈಗ ನೀವು ಏನ್ ಕೆಲಸ ಮಾಡ್ತಾ ಇದ್ರಿ ಸರ್? ನಾವು ಹಾಸ್ಪಿಟ್ಲಾಗ ವರ್ಕ್ ಮಾಡ್ತಾ ಇದೀವಿ, ಫಾರ್ಮಸಿಯಲ್ಲಿ ಸರ್. ಹಿರಣ್ ಸರ್ ಡಾಕ್ಟರ್ ಹಾಸ್ಪಿಟ್ಲಲ್ಲಿ ಇರೋದು ನಾವು. ಫಾರ್ಮಸಿ ಇದೆ ಸರ್ ಅವ್ರದ್ದು, ಅವರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಲ್ಲ ಸರ್, ಆ ಕೆಲಸದ ನಡುವೆ ಇವೆಲ್ಲ ಕೆಲಸ ಸಮಯ ಸಿಕ್ಕಾಗ ಈ ಕೆಲಸ ಮಾಡ್ತಾ ಇದ್ರ? ಹೌದು ಸರ್, ಈ ಸಮಯ ಸಿಕ್ಕಾಗ ಮಾಡ್ತಾ ಇದ್ದೀನಿ ಸರ್. ಇಲ್ಲಾಂದ್ರೆ ನಮ್ಗೆ ದುಡ್ಡು ಅವ್ರು ಎಲ್ಲ ಇದಾಗ್ತಿಲ್ಲ ಸರ್. ಹಂಗಾಗಿ ಕೆಲಸ ಮಾಡ್ಕೊಂಡು ಇದನ್ನು ಮಾಡಿದೀನಿ ಸರ್. ಒಂದು ಮುಂದೆ ಬರುವಂತ ಕೆಲಸ ಮಾಡ್ತಾ ಇದೀನಿ ಸರ್. ಅಲ್ಲ ರೀ, ಯಾಕಂತಂದ್ರೆ ಈಗ ಯಾವ್ಯಾವ ರೀತಿಯಲ್ಲಿ ವಿಷಯಗಳನ್ನು ಆಧಾರಿತವಾಗಿ ನೀವು ಇದು ಮಾಡಿದ್ರ ಕಿರುಚಿತ್ರಗಳನ್ನು? ಇದು ಒಂದು ಪಬ್ಲಿಸಿಟಿ ನೋಡುವಂತ ಮೆಸೇಜ್ ಸರ್. ಯಾಕಂತಂದ್ರೆ ಒಂದು ಪುಟ್ಟ ಮಗು ಮೇಲೆ ಯಾವ ತರ ಕಳ್ಳರಾಗ್ಲಿ, ಇನ್ನೊಬ್ಬರಾಗ್ಲಿ, ಹುಚ್ಚರಾಗ್ಲಿ, ಯಾವ ತರ ಇದು ಮಕ್ಕಳನ್ನ ಅತ್ಯಾಚಾರ ಮಾಡೋದಾಗ್ಲಿ, ಒಳಗ್ ತಗೋದಾಗ್ಲಿ ಯಾವ ತರ ಇರುತ್ತಂತ ಹೇಳಿ, ಇದು ನಮ್ಮ ಸುತ್ತಮುತ್ತ ನಡೆದ ಘಟನೆ ಸರ್ ಇದು. ಹಾ ಸರ್. ಎಲ್ಲಿ ಸರ್, ಯಾವ ಭಾಗದಲ್ಲಿ? ಏನೋ ಅಂದ್ರೆ ನಮ್ಮ ಮಾನ್ವಿ ತಾಲೂಕ ಒಳಗೇನೆ ನಡೆದಂತ ಘಟನೆ ಸರ್ ಇದು. ಸರ್ ಇದು XYZ ಅನ್ಬೋದು ಸರ್. ಯಾಕಂದ್ರೆ ಆ ರೀತಿನೂ ಇದೆ, ಬಟ್ ತೋರ್ಸೋ ರೀತಿ ಬೇರೆ ವಿಭಿನ್ನವಾಗಿ ತೋರಿಸಿದ್ದೀನಿ ಸರ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.